ಇನ್ಸ್ಪೆಕ್ಟರ್ ಬೇಡ ಸಾಯಿಸ್ಬಿಡ್ತೀನಿ ಬೇಡ ಇನ್ಸ್ಪೆಕ್ಟರ್ ಅಣ್ಣ ಯಾರಣ್ಣ ಇವನು ಇನ್ಸ್ಪೆಕ್ಟರ್ ಬಿಡೋ ಮನೋಜ ಹಾಸ್ತಿಗೆ ಆಕ್ಸಿಡೆಂಟ್ ಮಾಡಿದ್ದು ಇವನೇ ಕಣ ಇನ್ಸ್ಪೆಕ್ಟರ್ ಗನ್ ಮಾಡಾಡ ಆಯ್ತು ಇಲ್ಲಾಂದ್ರೆ ಇವ್ನು ಸಾಕ್ಬಿಡ್ತೀನಿ ಇನ್ಸ್ಪೆಕ್ಟರ್ ಮತ್ತು ಗನ್ ಮಾಡಾಡು ಬಿಡೋ ಬಿಡೋ ಇನ್ಸ್ಪೆಕ್ಟರ್ ನಾನು ಹತ್ರ ಮೆಂಟ್ಲು ಇದ್ದಂಗೆ ಹತ್ರ ಮುಂದೆ ಸಾಕ್ಬಿಡ್ತೀನಿ ಗನ್ ಇರ್ತು ಬಸ್ಸು ನಿಜ ಇದು ಒಳ್ಳೆ ಕಂಪ್ನಿ ಮೊದಲು ಇಲ್ಲೇ ಜಾಬಿಗೆ ಟ್ರೈ ಮಾಡಕ್ಕೆ ಹೇಳಬೇಕು ಮನೋಜ ಹಾಸ್ಪಿಟಲ್ ಬಂತೀರೋ ಬೇಗ ಕಾಲ್ ಮಾಡ್ತಾ ಇದ್ದಾರೆ ವ್ಯಕ್ತಿ ಮತ್ತೆ ಸಿಕ್ಕಿರ್ಬೋದಾ ಹಲೋ ಭಾರತಿ ಏನ್ ಮಾಡ್ತಾ ಇದೀಯಾ ಮನೋಜ್ ಅವ್ರ ಕೆಲಸಕ್ಕೆ ಪೇಪರಲ್ಲಿ ವಾಂಟೆಡ್ ಕಾಲಮ್ ನೋಡ್ತಿದ್ದೆ ತಕ್ಷಣ ಪ್ರಶಾಂತ್ ಹಾಸ್ಪಿಟಲ್ ಹತ್ರ ಬಂದ್ಬಿಡು ಹಾಸ್ಪಿಟಲ್ಗ ಯಾಕೆ ಅದು ಮನೋಜ್ಗೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೋಜ್ಗೆ ಏನಾಗಿದೆ ಫೋನ್ ಕೊಡಿ ಅವ್ರಿಗೆ ನೀನು ಹಾಸ್ಪಿಟಲ್ ಹತ್ರ ಬಾ ಆಮೇಲೆ ಮಾತಾಡ್ತೀನಿ ಅಂತೆ ಓಕೆ ಸರಿ ನಾನು ಈಗಲೇ ಬರ್ತೀನಿ ಓಕೆ ಓಕೆ ಬೇಗ ಹೋಗಿ ಸ್ವಲ್ಪ ಎಲ್ಲಿಗೆ ಹೊರಟೆ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ ಅದು ಭರತ್ ಅವ್ರು ಕಾಲ್ ಮಾಡಿದ್ರು ಅಲ್ಲಿ ಏನಾಗಿದೆ ಅಂದ್ರೆ ಮನೋಜ್ ಮತ್ತೆ ಶುರುವಾಯ್ತಾ ನಿಂದು ಇವತ್ತು ಸಿನಿಮಾ ಟಿಕೆಟ್ಸ್ ತಗೊಂಡ್ ಬರಕ್ಕೆ ಹೇಳಿದ್ದೀನಿ ಅದಕ್ಕೂ ಕಲ್ಲು ಹಾಕ್ಬೇಡ ನೀ
ರೇಣುಕಾ ಪ್ಲೀಸ್, ನಾನು ಆಮೇಲೆ ಬಂದು ಹೇಳ್ತೀನಿ, ಇವಾಗ ಹೇಳೋ ಸ್ಥಿತಿಲಿ ಇಲ್ಲ. ಭಾರತಿ, ಫೋನ್ ಮಾಡಿದ್ರೆ ಇವಳ್ಯಾಕೆ ಇಷ್ಟ ಆತುರದಿಂದ ಹೋಗ್ತಾಳೆ? ಏನಾಯ್ತಕ್ಕ? ಯಾಕೆ ಅವಳು ಅಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ದಾಳೆ? ಭರತ್ ಫೋನ್ ಮಾಡಿದ್ರಂತೆ, ಅದಕ್ಕೆ ಹೋಗ್ತಾ ಇದ್ದಾಳೆ. ಹೌದಾ? ಅಲ್ಲ ಅಕ್ಕ, ಭರತ್ ಬಾವ ಯಾಕೆ ಯಾವಾಗ್ಲೂ ಅವಳಿಗೆ ಫೋನ್ ಮಾಡಿ ಕರೆಸ್ಕೊಳ್ತಿರ್ತಾರೆ? ಇರು, ಫೋನ್ ಮಾಡಿ ಕೇಳ್ತೀನಿ. ಈ ರೇಣುಕಾ ಟೆನ್ಷನ್ ಮಧ್ಯೆ ಟಾರ್ಚರ್ ಬೇರೆ. ಹಲೋ ರೀ, ಎಲ್ಲಿದ್ದೀರಾ? ಡ್ಯೂಟಿಲಿ ಇದ್ದೀನಿ. ಇದು ಬಿಟ್ಟು ಇನ್ನೆಲ್ಲಿರಕ್ಕೆ ಸಾಧ್ಯ ಹೇಳು? ನೀವು ಫೋನ್ ಮಾಡಿದ್ದೀರಾ ಅಂತ ಭಾರತಿ ಎದ್ದು ಬಿದ್ದು ಓಡ್ ಬಂದ್ಲು. ಅದಕ್ಕೆ ಏನ್ ವಿಷಯ ಅಂತ ಕೇಳಕ್ ಫೋನ್ ಮಾಡಿದೆ. ಇಲ್ಲೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಭಾರತಿನ ಬರಕ್ಕೆ ಹೇಳಿದ್ದು. ಓ, ನಿಮ್ಗೇನೇ ಪ್ರಾಬ್ಲಮ್ ಆದ್ರೂ ಅವಳಿಗೆ ಫೋನ್ ಮಾಡ್ತೀರಾ? ಪೊಲೀಸ್ ನೀವಾ ಅವಳ? ನೋಡು ರೇಣುಕಾ, ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ಕೋಪ ಬರ್ಸ್ಬೇಡ, ಇಡು ಫೋನು. ರೀ, ಏನಂತೆ ಅಕ್ಕ? ಮಗನೇ, ದುಡ್ಡು ಇಸ್ಕೊಂಡು 4 ತಿಂಗಳಾಯ್ತು. ಬರೀ 2 ತಿಂಗಳು ಬಡ್ಡಿ ಮಾತ್ರ ಕೊಟ್ಟಿದ್ಯಾ. ಎಲ್ಲ ಮಿಕ್ಕಿದ್ದು ಬಡ್ಡಿ ಅಸಲು ಎಲ್ಲ. ಕತೆಗಳೆಲ್ಲ ನನ್ನ ಹತ್ರ ಹೇಳ್ಬೇಡ. ಇನ್ನು 2 ದಿನದಲ್ಲಿ ನನ್ನ ದುಡ್ಡು ನನಗೆ ಬರ್ಲಿಲ್ಲ ಅಂತ ತಿಳ್ಕೊ. ನೀನ್ ಎಲ್ಲಿದ್ಯೋ ಅಲ್ಲೇ ಬಂದು ಹೊಡಿತೀನಿ. ಹುಷಾರ್. ಯಾಕೋ ಇಷ್ಟೊಂದು ಎದುರ್ಕೊಂಡಿದ್ಯಾ? ಬಸ್ಸು ಅದು ಅದೇನಾಯ್ತು ಅಂತ ಸರಿಯಾಗಿ ಬಗ್ಲೋ. ಬಸ್ಸು, ಆ ಇನ್ಸ್ಪೆಕ್ಟರ್ ಭರತ್ ನಾನು ನೋಡಿ ಹಿಡಿಯೋದಕ್ಕೆ ಬಂದಿದ್ದ ಬಸ್ಸು. ವೇಸ್ಟ್ ಮಾಡಿ ನನ್ನ ಮಗ. ಅವತ್ತ ಒಂದ್ಸರಿ ಸಿಕ್ಕಾಕೊಂಡಾಗ ಊರ್ ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಯಾಕ ಹೋಗ್ಲಿಲ್ಲ? ತಪ್ಪಾಯ್ತು ಬಸ್ಸು. ಈಗ ಸಡನ್ ಆಗಿ ಮತ್ತೆ ಅವ್ನ ಕೈಗೆ ತಗ್ಲಾಕೊಳ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಬಸ್ಸು. ಸಿಕ್ಕಾಕೊಂಡ್ಮೇಲೆ ನೀನು ಬುದ್ಧಿ ಕಲಿಯೋದು ಅನ್ಸುತ್ತೆ. ಅದ್ ಸರಿ, ಅವನ ಕೈಯಿಂದ ನೀನ್ ಹೇಗೆ ತಪ್ಪಿಸ್ಕೊಂಡ್ ಬಂದೆ? ಬಸ್ಸು, ಅವ್ನು ಅಟ್ಟಿಸ್ಕೊಂಡ್ ಬರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಕ್ತ ಬಸ್ಸು. ಅವನಿಗೆ ಚಾಕು ತೋರಿಸಿ ಎದುರಿಸಿ ಬೆದರಿಸಿ ಅವನಿಂದ ಬಚಾವಾಗಕ್ಕೆ ನೋಡಿದೆ. ಆಮೇಲೆ ಏನಾಯ್ತು? ಆಮೇಲೆ ಅಂದ್ರೆ ನೀನು ಹೊಡೆದಿದ್ದು ಭಾರತಿ ಗಂಡ ಮನೋಜನಿಗೆ? ಅವ್ನು ಯಾರು ಅಂತ ನನ್ಗೆ ಗೊತ್ತಿಲ್ಲ ಬಸ್ಸು, ಆದ್ರೆ ಆ ಇನ್ಸ್ಪೆಕ್ಟರ್ ಆಗ ಹೇಳ್ತಿದ್ದ. ಗುಡ್, ವೆರಿ ಗುಡ್. ಈಗ ಮನೋಜ ಯಾವ ಕಂಡೀಷನ್ ಅಲ್ಲಿ ಇರ್ಬೋದು? ಬಸ್ಸು, ನಾನು ತಳ್ಳಿರೋ ಫೋರ್ಸ್ಗೆ ಅವ್ನ ತಲೆ ಹೊಡೆದೋಗಿರ್ಬೇಕು ಅನ್ಸುತ್ತೆ ಬಸ್ಸು. ಅದಕ್ಕೆ ನಾನು ಭಯ ಆಗ್ತಿರೋದು ಬಸ್ಸು. ಡೋಂಟ್ ವರಿ ಬಸ್ಯಾ, ಡೋಂಟ್ ವರಿ. ನಾನು ಇರ್ಬೇಕಾದ್ರೆ ನೀನೇನಕ್ಕೋ ಭಯ ಪಡ್ತೀಯಾ? ಅದ್ ಸರಿ, ನೀನ್ ನನ್ ಕಡೆ ಅವನಂತ ಅವ್ರು ಯಾರಿಗೂ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಬಸ್ಸು, ಇಲ್ಲ. ಅಪ್ಪಿ ತಪ್ಪಿ ನಾನೇನಾದ್ರೂ ತಗ್ಲಾಕೊಂಡಿದ್ದಿದ್ರೆ ಬಾಯಿ ಬಿಡಿಸ್ಬಿಡ್ತಿದ್ನೋ ಏನೋ. ನೋಡು, ಈಗಿಂದ ಈಗಲೇ ನಾನು ಅಡ್ಡಕ್ಕೆ ಹೋಗಿ ಇಟ್ಬಿಡು.
ನಾನು ಹೇಳೋವರೆಗೂ ಹೊರಗೆ ಬರಬೇಡ. ಇದನ್ನ ನಾನು ನೋಡ್ಕೊಳ್ತೀನಿ. ಸರಿ ಬಾಸು, ನಾನು ಬರ್ತೀನಿ. ಸಂಜನಾ, ಸಂಜನಾ, ಅಕ್ಕ ಬನ್ನಿ. ನಿನ್ ಪರ್ಮಿಷನ್ ಇಲ್ಲದೆ ನಿನ್ ರೂಮಿಗೆ ಬಂದ್ಬಿಟ್ಟೆ. ಅಕ್ಕ, ನನ್ನ ರೂಮಿಗೆ ಬರೋದಕ್ಕೆ ನೀವು ಪರ್ಮಿಷನ್ ತಗೊಳ್ಬೇಕಾ? ಬನ್ನಿ. ಅವತ್ತು ನೀನೇ ಹೇಳಿದ್ದಿಲ್ಲ ಸಂಜನಾ, ಪರ್ಮಿಷನ್ ಇಲ್ಲದೆ ರೂಮ್ ಒಳಗೆ ಬರಬೇಡಿ ಅಂತ. ಸಾರಿ ಅಕ್ಕ, ಅವತ್ತು ಯಾವುದೋ ಟೆನ್ಷನಲ್ಲಿ ಆ ರೀತಿ ಮಾತಾಡ್ಬಿಟ್ಟೆ. ಏನು ವಿಷಯ ಅಂತ ಹೇಳಿ. ಸಂಜನಾ, ಮನೇಲಿ ಇದ್ದು ಬೇಜಾರಾಗ್ತಾ ಇದೆ. ಹೊರಗೋಗಿ ಏನಾದರೂ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಹೋ, ನಾನು ರೆಡಿ. ಮಮ್ಮಿ, ನಾನು ಬರ್ತೀನಿ. ನಿನ್ನೇನು ಬಿಟ್ಟು ಹೋದ್ರೆ ನಿಮ್ಮ ಅಪ್ಪನ ಮೈ ಮೇಲೆ ದೇವ್ರು ಬಂದ್ಬಿಡತ್ತೆ. ಅಕ್ಕ, ಮನೇಲಿ ಭಾರತಿ ಬೇರೆ ಇಲ್ಲ, ಶಿವಜ್ಜಿ ಗೌರಜ್ಜಿ ಇಬ್ಬರೇ ಇರ್ತಾರೆ. ನಾವಿಬ್ರು ಹೊರಗಡೆ ಹೋದ್ರೆ ಅವ್ರೇನು ಅನ್ನೋದಿಲ್ವಾ? ಗೌರಜ್ಜಿ ಏನಾದ್ರು ಅಂದ್ರೆ ಅವರು ನೋಡ್ಕೊಳಕ್ಕೆ ಶಿವಜ್ಜಿ ಇದ್ದಾರೆ. ನಾವು ಹೋಗೋಣ ಬಾ. ಅಕ್ಕ, ಸಂಜೆ ಶರತ್ನ ಮೂವಿ ಕರ್ಕೊಂಡು ಹೋಗು ಅಂತ ಕೇಳಿದ್ದೀನಿ. ಅಷ್ಟ್ರಲ್ಲಿ ವಾಪಸ್ ಬರ್ತೀವಲ್ವಾ? ತುಂಬಾ ಏನೂ ದೂರ ಹೋಗೋದಿಲ್ಲ, ಇಲ್ಲೇ ಹತ್ತಿರದಲ್ಲೇ ಹೋಗಿ ಬಂದ್ಬಿಡೋಣ. ನಾನು ಬರೋ ಜೊತೆ ಮೂವಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಮಮ್ಮಿ, ಐಸ್ ಕ್ರೀಮ್ ಕೊಡಿಸ್ತೀಯಾ? ಕೊಡಿಸ್ತೀನಿ ಚಿನ್ನು, ಬಾ. ಅಕ್ಕ, ನಾನು ರೆಡಿ. ನೋಡೋಣ. ಅಕ್ಕ, ಶಿವಜ್ಜಿಗೂ ಗೌರಜ್ಜಿಗೂ ಹೇಳ್ಬಿಟ್ಟು ಹೋಗೋಣವಾ? ಬೇಡ ಸಂಜನಾ, ಆಮೇಲೆ ಯಾಕೆ ಎಲ್ಲಿಗೆ ಅಂತೆಲ್ಲ ಎನ್ಕ್ವೈರಿ ಶುರು ಮಾಡ್ತಾರೆ. ಬೇಗ ಬಂದ್ಬಿಡ್ತೀವಲ್ಲೇ, ಬಾ. ಅಕ್ಕ, ಡೋರ್ ಯಾರು ಲಾಕ್ ಮಾಡ್ಕೊಳ್ತಾರೆ? ಮನೆ ಕೀ 2 ಇದೆಯಲ್ಲ, ಅದರಲ್ಲಿ 1 ಕೀ ನನ್ನ ಹತ್ರ ಇದೆ. ಇದರಲ್ಲಿ ಲಾಕ್ ಮಾಡ್ಕೊಂಡು ಹೋಗೋಣ. ತುಂಬಾ ಹುಷಾರಿದ್ದೀರಾ ಅಕ್ಕ ನೀವು. ನಡೀರಿ. ಹೊರಡೋಣವಾ ಅಕ್ಕ? ಏನಿದು ಇಷ್ಟೊತ್ತಾದ್ರೂ ಒಂದು ಕಾಫಿ ತಿಂಡಿ ತಂದುಕೊಟ್ಟೆ ಇಲ್ವಲ್ಲ? ಏ ರೇಣುಕಾ, ಭಾರತಿ, ಸಂಜನಾ, ಏನು ನಾನು ಇಷ್ಟು ಕೂಗಿದ್ರು ನಿಮ್ಗೆ ಕಿವಿ ಕೇಳಿಸೋದೇ ಇಲ್ವಾ? ಓಹೋ, ಕೇಳಿದ್ರು ಕೇಳಿಸ್ದೇ ಇರೋರ ಥರ ನಾಟಕ ಆಡ್ತಾ ಇದ್ದೀರಾ. ಇಷ್ಟೊತ್ತಾಯ್ತು, ನನಗೆ ಕಾಫಿ ಟಿಫನ್ ತಂದುಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ. ರೇಣುಕಾ, ಭಾರತಿ, ಸಂಜನಾ, ಎಲ್ಲಿ ಹಾಳಾಗೋದ್ರು ಇವರೆಲ್ಲ? ಒಳ್ಳೆ ಕಥೆ ಆಯ್ತಲ್ಲ ಇದು. ಅಬ್ಬಾ, ಸದ್ಯ ಏನಾದ್ರೂ ಇದೆಯಲ್ಲ. ಎಲ್ರು ಎಲ್ಲಿ ಹಾಳಾಗೋದ್ರು? ನನಗೇನು ಗೊತ್ತು, ನನ್ನ ಪಾಡಿಗೆ ನಾನು ಪುಸ್ತಕ ಓದ್ತಾ ಇದ್ದೀನಿ. ಇಷ್ಟೊತ್ತಾದ್ರೂ ನನಗೆ ಕಾಫಿ ತಂದು ಕೊಡೋರು ಯಾರು ಇಲ್ಲ, ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅತ್ತೆ. ಅಲ್ಲ, ಹೊರಗೆ ಹೋಗ್ಬೇಕಾದ್ರೆ ನಮಗೆಲ್ಲ ಹೇಳ್ಬಿಡ್ತಾನೆ ಹೋಗ್ಬೇಕು. ಅದೆಲ್ಲ ನಮ್ಮ ಕಾಲಕ್ಕೆ ಮುಗಿದು ಹೋಯ್ತು ಅತ್ತೆ. ಈಗೆಲ್ಲ ಅವ್ರವ್ರದ್ದೇ ರಾಜ್ಯಭಾರ. ಯಾರು ಯಾರ ಮಾತಿಗೂ ಬೆಲೆ ಕೊಡಲ್ಲ. ಅವ್ರವ್ರ ಇಷ್ಟ ಬಂದಾಗ ಅವ್ರವ್ರು ಇರ್ತಾರೆ. ನಾನಿರೋವ್ರಿಗೂ ಅದೆಲ್ಲ ಈ ಮನೆಯಲ್ಲಿ ನಡೆಯೋದಿಲ್ಲ ಕಣೆ. ಅವರು ಏನು ತಿಳ್ಕೊಂಡಿದ್ದಾರೆ, ಇವತ್ತು ಮನೆಗೆ ಬರಲಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಿಮ್ಮನ್ನು ನೋಡಿದ್ರೆ ನನಗೆ ನಗು ಬರುತ್ತೆ. ಅಲ್ಲ ಅತ್ತೆ, ನಾನೇನೋ ಆ ಕಾಲದಲ್ಲಿ ನಿಮಗೆ ಹೆದರ್ಕೊಂಡಿರ್ತಿದ್ದೆ. ಆದರೆ
ಈಗಿನವರು ಹಾಗೆ ಇರ್ತಾರೆ ಅನ್ಕೊಂಡ್ರ ಅದೆಲ್ಲ ನಡೀದೇ ಇರೋ ಮಾತು. ನಮ್ಮದೆಲ್ಲ ರಾಮ ಕೃಷ್ಣ ಅಂತ ಮೂಲೆಯಲ್ಲಿ ಕೂತ್ಕೊಳ್ಳೋ ಸ್ಥಿತಿ. ನೀವು ಹಾಗೆ ಇರಿ. ನೀನ್ ಬೇಕಾದ್ರೆ ಹಾಗೆ ಇರು. ನಾನು ನನ್ನ ಇಷ್ಟ ಬಂದಾಗೆ ಇರೋದು. ಯಾರ್ಯಾರನ್ನ ಯಾವ್ಯಾವ ರೀತಿ ಪಳಗಿಸ್ಬೇಕು ಅಂತ ನನಗೆ ಗೊತ್ತಿದೆ ನೋಡು. ನೀನ್ ನನಗೆ ಬುದ್ಧಿ ಹೇಳೋಕ್ ಬರಬೇಡ. ಗೌರಿ, ನೀನಾದ್ರೂ ಹೋಗಿ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ತಂದ್ಕೊಡೆ. ಇದಕ್ಕೇನು ಕಡಿಮೆ ಇಲ್ಲ. ಅಲ್ಲ, ಈ ಮನೆ ಸೊಸೆದೀರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋಲ್ಲ. ಈಗ ಸರಿ ಮಾಡ್ತೀನಿ. ಹಲೋ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ ಪ್ರತಿಕ್ರಿಯೆ. ಇವಳು ಮಾತಾಡೋದು? ರಾಜಶೇಖರ ಇವಳನ್ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ? ರಾಜಶೇಖರ ಇವಳ ಕೈ ಫೋನ್ ಕೊಟ್ಟು ಇವನೆಲ್ಲಿಗೋದ? ಇರಲಿ, ಆಮೇಲೆ ವಿಚಾರಿಸ್ತೀನಿ. ಅಕ್ಕ, ಅತ್ತೆ ಮಾವ ಮನೇಲಿ ಇಲ್ದಿರೋದು ಎಷ್ಟು ಒಳ್ಳೇದಾಯ್ತು ನೋಡಿ. ನಮ್ಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇಷ್ಟ ಬಂದಾಗಿರ್ಬೋದು, ಯಾರು ಕೇಳೋರು ಇರಲ್ಲ. ಸಂಜನಾ, ಬರೀ ನಾವು ಕೂಡ ಸುತ್ತಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಅದೇ ಗಂಡನ ಜೊತೆ ಹೊರಗೋದ್ರೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಆದ್ರೆ ನನ್ನ ಗಂಡನ್ಗೆ ನಿನ್ ಗಂಡನ್ಗೆ ಆ ಟೇಸ್ಟೇ ಇಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಅಂತ ಅದ್ರಲ್ಲೇ ಬ್ಯುಸಿ ಇರ್ತಾರೆ. ನನ್ ಶರತ್ ಹಾಗಲ್ಲಪ್ಪ. ನಾನ್ ಕೇಳಿದ್ರೆ ಆಗಲ್ಲ ಅಂತ ಹೇಳೋದೇ ಇಲ್ಲ. ನಿಮ್ಗೆ ಗೊತ್ತಲ್ಲ ಅಕ್ಕ, ಅವತ್ತು ಎಂಥ ಗ್ರ್ಯಾಂಡ್ ಪಾರ್ಟಿ ಕರ್ಕೊಂಡು ಹೋಗಿದ್ರು ಅಂತ. ಭಾರತಿ, ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ ಅಂತ ಡಾಕ್ಟ್ರೇ ಹೇಳಿದಾರಲ್ಲ, ಯೋಚನೆ ಮಾಡಬೇಡ, ಸುಮ್ಮನಿರು. ನೋಡಿ ಅಕ್ಕ, ಡ್ಯೂಟಿ ನೆಪ ಹಾಕೊಂಡು ಅವಳನ್ನ ಕರೆಸ್ಕೊಂಡಿರೋದು ಕಾರಲ್ಲಿ ಸುತ್ತಾಡೋದಕ್ಕೆ. ನೋಡಿದ್ರಕ್ಕ ಸತ್ಯ ಹೇಗ್ ಹೊರಗೆ ಬಂತು ಅಂತ? ಇವಳಿಗೇನ್ ಬಂತು ದುರ್ಬುದ್ಧಿ? ನನ್ ಗಂಡನ ಹಿಂದೆ ಬಿದ್ದಿದ್ದಾಳಲ್ಲ. ಎಷ್ಟೇ ಆದ್ರೂ ಹಳೆ ಗಂಡ ಅಲ್ವಾ ಅಕ್ಕ, ಸೆಳೆತ ಎಲ್ಲಿ ಹೋಗುತ್ತೆ? ಅಕ್ಕ, ನೀವು ಇವಾಗ್ಲಿಂದಾನೇ ಬಿಗಿ ಮಾಡಿ, ಇಲ್ಲ ಅಂದ್ರೆ ನಿಮ್ ಗಂಡನ್ನ ಕಳ್ಕೋಬೇಕಾಗತ್ತೆ. ಇಲ್ಲ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇವತ್ತೇ ಇದಕ್ಕೊಂದು ಮುಕ್ತಾಯ ಆಡ್ತೀನಿ. ಅಮ್ಮ, ನಂಗೆ ಐಸ್ ಕ್ರೀಮ್ ಕೊಡಿಸ್ಲೇ ಇಲ್ಲ. ಮುಚ್ಚ ಬಾಯಿ. ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ, ನಿನ್ಗೆ ಐಸ್ ಕ್ರೀಮ್ ಬೇಕಾ? ಅಕ್ಕ, ನಾನ್ ತೇಜುಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀನಿ, ನೀವು ಹೋಗ್ತೀರಿ.
ಬಾ ತೇಜು. ಇವಾಗ್ಲಿಂದಾನೇ ಬಿಗಿ ಮಾಡಿ, ಇಲ್ಲ ಅಂದ್ರೆ ನಿಮ್ ಗಂಡನ್ನ ಕಳ್ಕೋಬೇಕಾಗತ್ತೆ.